ಇನ್ನು ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ 7ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಸಂದರ್ಭದಲ್ಲಿ ಒಂದು ಮೆಟಲ್ ವಸ್ತು ಪತ್ತೆಯಾಗಿದೆ, ಕೆಲ ಶಿಲೆಗಳು ಪತ್ತೆಯಾಗಿದೆ. ಕೋಟೆ ವೀರಭದ್ರ ದೇಗುಲ ಆವರಣದಲ್ಲಿ ಉತ್ಖನನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಂದಿನಿಂದ ನೈಜ ಲಕ್ಕುಂಡಿ ದರ್ಶನ ಆಗುವಂತ ಸಾಧ್ಯತೆ ಇದೆ. ಆಮೇಲೆ ಹೇಳಿ ಕೇಳಿ ಲಕ್ಕುಂಡಿಯ ಈ ಹಳೆಯ ಪ್ರದೇಶಗಳು ಸುಮಾರು ಒಂದು 6 ರಿಂದ 7 ಅಡಿಯಷ್ಟು ಕೆಳಗೆ ಹುದುಗ್ ಹೋಗಿರ್ಬೋದು ಅನ್ನುವಂಥದ್ದು ಒಂದು ಅಂದಾಜು. ಸೊ ಆ ನಿಟ್ಟಿನಲ್ಲಿ ಎಲ್ಲ ಪತ್ತೆ ಕಾರ್ಯ ನಡೀತಾ ಇದೆ. ಅಲ್ಲಿ ಬಹಳ ಈ ಪುರಾತನವಾದಂಥ ವಸ್ತುಗಳು ಪತ್ತೆ ಆಗಬಹುದು, ಚಿನ್ನಾಭರಣಗಳು ಪತ್ತೆ ಆಗಬಹುದು, ಈ ರೀತಿಯಾದಂಥದ್ದು ಒಂದು ನಿರೀಕ್ಷೆ ಇದೆ. ಅದಕ್ಕೆ ತಕ್ಕ ಹಾಗೆ ಉತ್ಖನನ ಕಾರ್ಯ ಅಂತೂ ನಡೀತಾ ಇದೆ. ಜೊತೆಗೆ ಉತ್ಖನನ ನಡೀತಾ ಇದ್ದಾಗೇನೆ ಈ ಕೆಲ ಹಳೆಯ ಕಾಲದ ಈ ವಿಗ್ರಹಗಳು, ಆಮೇಲೆ ಹಳೆಯ ಮಡಿಕೆಗಳು, ಆಮೇಲೆ ಹಳೆಯ ಲೋಹಗಳು, ಇದೆಲ್ಲ ಆಗಾಗ ಪತ್ತೆ ಆಗ್ತಾ ಇರುವಂಥದ್ದು ಕೂಡ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ನೋಡಿ ಹೇಗೆ ನಡೀತಾ ಇದೆ ಆ ಉತ್ಖನನ ಕಾರ್ಯ ಅನ್ನುವಂಥದ್ದಕ್ಕೆ ಒಂದು ಬ್ರಷ್ ಹಿಡಿದು ಅಲ್ಲಿ ಎಲ್ಲ ಆ ಕಡೆಗೆ ಈ ಕಡೆಗೆ ಆ ಮಣ್ಣನ್ನೆಲ್ಲ ಸರಿಪಡಿಸಿ ಅಲ್ಲಿ ಏನಾದ್ರು ಇರ್ಬೋದಾ ಅನ್ನುವಂಥ ಪತ್ತೆ ಹಚ್ಚುವಂಥ ಪ್ರಯತ್ನ ಕೂಡ ನೋಡ್ಬೋದಾಗಿದೆ. ಅಂದರೆ ಎಷ್ಟು ಸೂಕ್ಷ್ಮವಾಗಿ ಆಗ್ತಾ ಇದೆ ಈ ಕೆಲಸ ಅಂತ. ಹೀಗೆ ಆಗಬೇಕಿದೆ ಉತ್ಖನನ ಕಾರ್ಯ ಎಲ್ಲ. ಸಂಜೀವ್ ಪಾಂಡ್ರೆ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇವತ್ತು 7ನೇ ದಿನದ ಉತ್ಖನನ ಆರಂಭ ಆಗಿದೆ. ಇಂದಿನಿಂದ ಲಕ್ಕುಂಡಿ ವೈಭವದ ದೃಶ್ಯಗಳು ಏನು ಕಾಣಬಹುದು ಅನ್ನುವ ಕೌತುಕ ಈಗ ಎಲ್ಲರಲ್ಲಿ ಕಾಡ್ತದೆ. ಈಗ ನೋಡ್ಬೋದು ನಾವು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿದೆ. ಈಗ 4 ಬ್ಲಾಕ್ಗಳಲ್ಲಿ ಕಳೆದ 7 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಆರಂಭವಾಗಿದೆ. ಪ್ರತಿನಿತ್ಯವೂ ಕೂಡ ಒಂದು ವಿಸ್ಮಯವಾದಂಥ ಏನು ಪುರಾತನ ಕಾಲದ ಶಿಲೆಗಳು ಏನು ವಸ್ತುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇವತ್ತು ಬೆಳಗ್ಗೆ ಕೂಡ ಏನು 1 ಅಡಿ ಆಗುವಷ್ಟರಲ್ಲೇ ಒಂದು ನಾಣ್ಯ ಲೋಹ ಆಕಾರದ ಒಂದು ವಸ್ತುವನ್ನು ಸಿಕ್ಕಿದೆ. ಅದು ಕೂಡ ರಾಜ ಮಹಾರಾಜರ ಕಾಲದ ಅಂತ ಹೇಳಾಗ್ತದೆ. ಈಗ ಮತ್ತೆ ಇಲ್ಲೊಂದು ಶಿಲೆ ಕೂಡ ಸಿಕ್ಕಿದೆ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ವಸ್ತುಗಳು ಪತ್ತೆ ಆಗ್ತವೆ. ಆದರೆ ಈಗ 6 ಅಡಿ ಕೆಳಗೆ ಏನು ಹೋಗ್ತದೆ, ಈಗ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ. ಇನ್ನು ಮುಂದೆ ಇರೋದು ಲಕ್ಕುಂಡಿಯ ಗತವೈಭವ ಮತ್ತು ಲಕ್ಕುಂಡಿಯ ಕಲೆ ಶಿಲೆ ಏನು ಅಮೂಲ್ಯವಾದಂಥ ಏನು ಲಕ್ಕುಂಡಿ ಇತಿಹಾಸ ಇದೆ, ಇನ್ನು ಮುಂದೆ ಆ ಇತಿಹಾಸದ ಕುರುಹುಗಳು ಒಂದೊಂದಾಗಿ ಸಿಗಬಹುದು ಅನ್ನುವಂಥದ್ದು ಇದೆ. ಹೀಗಾಗಿ ರಾಜ್ಯದ ಏನು ಲಕ್ಕುಂಡಿ ಅಲ್ಲ, ರಾಜ್ಯದ ಜನರ ಕೌತುಕ ಕೂಡ ಹೆಚ್ಚಾಗಿದೆ. ಯಾಕೆಂದರೆ 6 ಅಡಿ ನಂತರ ಏನು ನೈಜ ಲಕ್ಕುಂಡಿ ಬರ್ತವೆ. ಈ ನೈಜ ಲಕ್ಕುಂಡಿಯಲ್ಲಿ ಏನೆಲ್ಲ ಸಿಗ್ತವೆ, ಎಷ್ಟೊಂದು ರಾಜರು ಹೇಳಿದರೆ, ಯಾವ್ಯಾವ ರಾಜರ ಕಾಲದ ವಸ್ತುಗಳು, ಶಿಲೆಗಳು, ಕಲೆಗಳು ಮತ್ತು ಏನು ಬಂಗಾರ, ವಜ್ರ, ವೈಡೂರ್ಯ ಮತ್ತು ಮುತ್ತರತ್ನಗಳು ಕೂಡ ಇಲ್ಲಿ ಲಕ್ಕುಂಡಿಯಲ್ಲಿ ಈಗಾಗಲೇ ಸಾಕಷ್ಟು ಸಿಕ್ಕವೆ. ಇಲ್ಲಿನೂ ಕೂಡ ನೈಜ ಲಕ್ಕುಂಡಿ ಏನು ಪತ್ತೆ ಆಗುತ್ತೆ, ಈಗಲೂ ಕೂಡ ಸಿಗ್ಬೋದು ಅನ್ನೋ ಸಾಕಷ್ಟು ಕುತೂಹಲ ಕೂಡ ರಾಜ್ಯದ ಜನರಲ್ಲಿದೆ. ಹೀಗಾಗಿ ಆ ಕುತೂಹಲ ಈಗ ಇವತ್ತಿನಿಂದ ಏನು ಕ್ಷಣಕ್ಕೂ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಯಾಕಂದರೆ ಇಂದಿನಿಂದನೇ ನೈಜ ಲಕ್ಕುಂಡಿಯ ಭೂಮಿ ಏನು, ಯಾಕಂದರೆ ಈಗಾಗಲೇ 6 ಅಡಿ ಮಣ್ಣು ಹಾಕಿದ್ದಾರೆ. ಹೀಗಾಗಿ ಆ ಮಣ್ಣು ತೆಗೆದ ನಂತರವೇ ಮೂಲ ಲಕ್ಕುಂಡಿ ಸಿಗುತ್ತೆ. ಆ ಮೂಲ ಲಕ್ಕುಂಡಿ ನಂತರವೇ ಇಲ್ಲಿ ಅಮೂಲ್ಯವಾದಂಥ ಏನು ಕಲೆಗಳು, ಶಿಲೆಗಳು ಎಲ್ಲವೂ ಸಿಗ್ತಾ ಅಂತನೋ ಈಗಾಗಲೇ ಇತಿಹಾಸ ತಜ್ಞರು ಕೂಡ ಹೇಳಿದ್ದಾರೆ, ಇಲ್ಲಿ ಸ್ಥಳೀಯ ಹಿರಿಯರು ಕೂಡ ಹೇಳಿದ್ದಾರೆ. ಹೀಗಾಗಿ ಇವತ್ತಿನಿಂದ ಸಾಕಷ್ಟು ಕುತೂಹಲ ಕೇಳುತ್ತೆ. ಇವತ್ತು ಏನು ಆರಂಭ ಆಗಿದೆ, ಇನ್ನು ಮುಂದೆ ಏನೇನು ಸಿಗುತ್ತೆ ಅನ್ನುವಂಥ ಕೌತುಕ ಕೂಡ ಇದೆ. ಈಗಾಗಲೇ 2 ವಸ್ತುಗಳು ಸಿಕ್ಕವ. ಈಗ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಒಬ್ಬ ಸದಸ್ಯರು ಕೇಳೋಣ ಆ ವಸ್ತುಗಳು ಯಾವುವು, ಇನ್ನು ಮುಂದೆ ಏನೇನು ಸಿಗಬಹುದು ಅನ್ನುವಂಥದ್ದು. ಸರ್, ಈಗಾಗಲೇ ಬೆಳಗ್ಗೆ ಈಗ ಆರಂಭ ಆದ ಕೆಲವೇ ನಿಮಿಷಗಳಲ್ಲಿ ಕೂಡ 2 ವಸ್ತುಗಳನ್ನು ಪತ್ತೆಯಾಗಿವೆ. ಇನ್ನು ನೈಜ ಲಕ್ಕುಂಡಿ ಇನ್ನು ಮುಂದೆ ಇಲ್ಲಿ ಏನು ಲಕ್ಕುಂಡಿಯ ವೈಭವದ ಏನು ಕುರುಹುಗಳು ಸಿಗ್ಬೋದು ಅನ್ನುವಂಥದ್ದು. ನಮಸ್ಕಾರ ಸರ್. ಈಗೇನು ಇವತ್ತು ಪ್ರಾರಂಭಿಕವಾಗಿ ಒಂದು ಲೋಹದ ವಸ್ತು ಏನು ಹಿಂದಿನ ರಾಜರ ಕಾಲದ್ದೇ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಎಕ್ಸ್ಪರ್ಟ್ಗೆ ಅದನ್ನು ಸಂಬಂಧಪಟ್ಟವರು ಕಳಿಸಿದ್ದಾರೆ. ಅವರು ಏನು ತಿಳಿಸ್ತಾರೆ ನೋಡೋಣ. ಇನ್ನೂ 1 ರಿಂದ 1.5 ಅಡಿ ಬಗೆದ್ರೆ ನಮ್ಮ ನೈಜ ಲಕ್ಕುಂಡಿ ಇನ್ನೇನು ಪ್ರಾರಂಭವಾಗುತ್ತದೆ. ಇವತ್ತು ಅದು ಪ್ರಾರಂಭ ಆಗುವಂಥ ಸಾಕಷ್ಟು ಲಕ್ಷಣಗಳಿವೆ. ಏನು 1 ರಿಂದ 1.5 ಅಡಿ ನಾವು ಏನು ನಮ್ಮೆಲ್ಲ ಹಿರಿಯರು ಹೇಳ್ತಾ ಇದ್ರು, 8 ಫೂಟಿಗೆ ಊರಿ ಲಕ್ಕುಂಡಿ ಹತ್ತತ್ತ, ಅದ್ರ ಕೆಳಗೆ 2 ಫೂಟ್ನಾಗ ಮೆಟ್ಲನ್ನ ಹತ್ತವಂತ ಏನು ಹೇಳ್ತಿದ್ರು, ಅದು ಇವತ್ತು ನಾಳೆ ಏನಾದರೂ ಒಂದು ಗೋಚರ ಆಗ್ಬೋದು ಅನ್ನೋ ಎಲ್ಲ ಭರವಸೆ ಇದೆ ಸರ್. ಅಂದರೆ ಇನ್ನು ಮುಂದೆ ಏನು ಅಮೂಲ್ಯ ವಸ್ತುಗಳು, ಶಿಲೆಗಳು, ಕಲೆಗಳು ಏನಾದರೂ ಸಿಗ್ಬೋದು, ಇನ್ನು ಮುಂದೆ ಪತ್ತೆ ಆಗ್ಬೋದು ಅಂತ ಸರ್. ಇನ್ನು ಮುಂದೆ ಇವತ್ತಿನಿಂದ 1.5, 2, 3 ಫೂಟ್ನಷ್ಟು ನಾವೇನಾದರೂ ಕೆಳಗಡೆ ಹೋದರೆ ನಿಜವಾದ ನೈಜ ಲಕ್ಕುಂಡಿ ಪ್ರಾರಂಭವಾಗುತ್ತೆ ಸರ್. ಇದಿಷ್ಟು ಏನು ಇಲ್ಲಿ ಸ್ಥಳೀಯರ ಮಾತು. ಏನು ನೈಜ ಲಕ್ಕುಂಡಿಯ ಚಿತ್ರಣ ಇನ್ನು ಮುಂದೆ ಗೊತ್ತಾಗುತ್ತೆ. ಇನ್ನು ಮುಂದೆ ಲಕ್ಕುಂಡಿಯ ಶ್ರೀಮಂತಿಕೆ, ಕಲೆ, ವೈಭವ ಎಲ್ಲವನ್ನೂ ಕೂಡ ಗೊತ್ತಾಗಲಿದೆ ಅನ್ನೋ ಮಾತು ಹೇಳಿದ್ದಾರೆ. ಹೀಗಾಗಿ ರಾಜ್ಯದ ಜನರ ಕುತೂಹಲ, ಕೌತುಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.